ಆತ್ಮೀಯ ಬಂಧುಗಳೇ, ಆದಿ ಜಾಂಬವ, ಮಾದಿಗ ಮತ್ತು ಮಾತಂಗ ಸಮಾಜದ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಹಕ್ಕೊತ್ತಾಯಿಸಿ ಬೆಂಗಳೂರಿನಲ್ಲಿ ಬೃಹತ್ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪೂರ್ವಭಾವಿ ಸಭೆಯನ್ನು ದಿನಾಂಕ 26/1/2025 ಪ್ಲೇಗ್ ಮಾರಿಯಮ್ಮ ದೇವಸ್ಥಾನ, ಹೊಸಹಳ್ಳಿ ಗ್ರಾಮ, ವಿಜಯನಗರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೈ ಮಂಜುನಾಥ್ ಸಮಾಜ ಸೇವಕರು ಇವರು ವಹಿಸಿಕೊಂಡಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಜಂಬೂದ್ವೀಪ ಸಿದ್ದರಾಜು, ಕಾರ್ಯದರ್ಶಿಯಾದ ಶ್ರೀ ರಮೇಶ್ ಚಂದ್ರರವರು ಮತ್ತು KN ಆನಂದ್ರವರು ಮತ್ತು ಶ್ರೀ ಸಚಿನ್ ರವರು, ಇನ್ನೂ ಸಮಾಜದ ಅನೇಕ ಮುಖಂಡರು ಭಾಗವಹಿಸಿದ್ದರು. ಸ್ಥಳೀಯರಾದಂತಹ ಶ್ರೀ ಮುನಿಕೃಷ್ಣಯ್ಯ, ಪಾಂಡುರಂಗ ಭಕ್ತ ಮಂಡಳಿ ಮಾಜಿ ಅಧ್ಯಕ್ಷರು, ಶ್ರೀ ವೆಂಕಟೇಶ್ ರವರು, ಹೊಸಹಳ್ಳಿ ವಾರ್ಡ್ ಅಧ್ಯಕ್ಷರು, ಶ್ರೀ ರಾಜ್ಕುಮಾರ್ ರವರು, ಶ್ರೀ ದೇವರಾಜ್ ರವರು, ಶ್ರೀ ತಮ್ಮಯ್ಯ ರವರು, ಶ್ರೀ ನರಸಿಂಹಮೂರ್ತಿ ರವರು, ಶ್ರೀ ರಾಮಮೂರ್ತಿ ರವರು ಹಾಗೂ ಸ್ಥಳೀಯ ನಾಯಕರು, ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂದ್ರೆ ನಮ್ಮ ಅಭಿವೃದ್ಧಿ ಮಾಡೋ ಬದಲು ಅವರು ಬೇರೆ ಜನದ ಮಾಡಿ ನಮ್ಮ ಅಭಿವೃದ್ಧಿ ಆಗ್ತಾರ. ಸೊ ಅದಕ್ಕೆ ನಾವು ನಿರಂತರ ಹೋರಾಟ ಮಾಡ್ತಾ ಇರೋದು, ನಮ್ಮ ಬೇಡಿಕೆಗಳ ಸಲ್ಲಿಸ್ತಾ ಇರೋದು, ನಮ್ಮ ಪಾಲನ ಪಡಿತಾ ಇರೋದು. ಈಗ ಇವತ್ತು ಅಂಬೇಡ್ಕರ್ 1931 ಏನಾಯ್ತು, ಸಮೀಕ್ಷೆ ಮಾಡುವಾಗ ಮೊದಲನೇ ಸರಿ ಆ ಸಮೀಕ್ಷೆ ಮಾತ್ರ ಜಾತಿಗಳದ್ದೇ ಆಯ್ತು. ಅದರಲ್ಲಿ ಆ ಜಾತಿಗಳಿಗೆ ಆಧಾರದ ಮೇಲೆ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು, ಈ ದೇಶದಲ್ಲಿ ಪ್ರತಿ 3 ಜನರಲ್ಲಿ 22 ಜನ ಫ್ರೆಶ್ ಜಾತಿ ವರ್ಗದವರೇ, ಅದಕ್ಕೆ 22% ಮೀಸಲಾತಿ ಕೊಡಬೇಕು ಕೇಂದ್ರ ಸರ್ಕಾರ ಅಳವಡಿಕೆ ಮಾಡ್ತಾರೆ. ರಾಜ್ಯ ಸರ್ಕಾರ ಬದಲಾವಣೆ ಆಗ್ತದೆ. ಈಗ ಆಂಧ್ರ ಮತ್ತು ಕರ್ನಾಟಕದ 15% ಇರ್ತವೆ ಎಸ್ಸಿಗಳಿಗೆ, ಎಸ್ಟಿಗಳಿಗೆ ಮನೆಯಲ್ಲ 7% ಆಯಿತು ಮತ್ತು 3% 18 24 ಮಾಡೋದು. ಈಗ 38,000 ಕೋಟಿ ಸಮುದಾಯದ ಇದ್ದವರೇ ನಾವು ಸುಮಾರು 40 ಕೊಡ್ತಾ ಇದ್ವಿ. ಅದು ಏನ್ ಕೇಳಿ ಈ ಸರಿ ಮತ್ತೆ ಈ ಮುಂದಿನ ಬಜೆಟ್ ಆದವರಿಗೆ 40,000 ಕೋಟಿ ಮೀರ್ಬೋದು. ಆದ್ರಲ್ಲಿ ನಮಗೆ 1,000 ಕೋಟಿ ನಮಗೆ ಈ ಅನುದಾನ ಸರ್ಕಾರ ಎಲ್ಲ ನಿಮ್ಗೆ ಗೊತ್ತಿಲ್ಲ. ಒಂದು ನಮ್ಮ ದುರಂತ ಏನಪ್ಪ ಅಂತಂದ್ರೆ, ಈಗ ಒಂದು 5 ವರ್ಷದಿಂದ ಒಂದು 4-5 ಜನ ASಗಳಿದ್ರು. ಈಗ ಒಬ್ಬರು AS ಆಫೀಸರ್ಸ್ ಒಬ್ಬರು ಇಲ್ಲ. ನಮ್ಮ ಲೆಫ್ಟ್ ಕಮ್ಯುನಿಟಿನಲ್ಲಿ ಒಬ್ಬ AS ಆಫೀಸರ್ಸ್ ಇಲ್ಲ. ಎಲ್ಲ ಬೆರವೆಣಿಕೆ ಎಷ್ಟು ಯಾರೋ ಒಬ್ಬರು ಇರ್ಬೋದು, ಒಬ್ಬ IPS ಆಫೀಸರ್ ಇರ್ಬೋದು ಅಷ್ಟೇ. ಸೊ ಎಲ್ಲ ಬೇರೆ ಜನಾಂಗದವರು. ಅಂದ್ರೆ ಇವತ್ತು ನಮ್ಮ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ, ಒಳ ಮೀಸಲಾತಿನ ನಾವು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಆಗಸ್ಟ್ 1ನೇ ತಾರೀಕು ಏನು ಹೇಳಿದ್ದಾರೆ, ಒಳ ಮೀಸಲಾತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಒಂದು ಪವರ್ ಇದೆ ಅಂತ ಹೇಳಿ ಅದನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ್ರೆ, ಈ ನಮ್ಮಲ್ಲೇ ಇರ್ತಕ್ಕಂಥ SC-ನಲ್ಲೇ ಇರ್ತಕ್ಕಂಥ 101 ಜಾತಿಯ ಪೈಕಿ ನಮ್ದು 53 ಜಾತಿ ಇದೆ. SC-ಗಳಲ್ಲಿ ಲೆಫ್ಟ್ ಕಮ್ಯುನಿಟಿದ 53 ಜಾತಿ ಬಿಟ್ಟು ಉಳಿದಂತ ಜಾತಿಯವರೆಲ್ಲ ನಮ್ಮನ್ನ ವಿರೋಧಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಈಗ ನೀವು ಈ ಸವಲತ್ತುಗಳನ್ನು ಪಡೆದುಬಿಟ್ರೆ, ಈಗಾಗಲೇ ಅವರು 10ರಿಂದ 15 50 ವರ್ಷಗಳ ಮುಂದೆ ಇದ್ದಾರೆ. ಅವರೆಲ್ಲರಿಗೂ ಶಿಕ್ಷಣ ಸಿಕ್ಕಿದೆ, ಎಂಪ್ಲಾಯ್ಮೆಂಟ್ ಸಿಕ್ಕಿದೆ, ಲೋನ್ ಸಿಕ್ಕಿದೆ, ಜಮೀನಿದೆ, ಮನೆ ಇದೆ. ಆದ್ರೆ ನಿಮಗೆ ನಮ್ಮ ಕಾಲೋನಿಗಳಲ್ಲಿ ಇರ್ತಕ್ಕಂಥ ಮನೆಗಳು ಅದು ಸರಿಯಾಗಿರಲ್ಲ ಎಷ್ಟೋ ಜನಕ್ಕೆ. SC/BTS ಮೇಲೆ ಯಾವ ರೀತಿ ನಮಗೆ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಮೊದಲನೇದಾಗಿ ವಿದ್ಯಾರ್ಥಿಗಳು ತಿಳ್ಕೊಂಡು, ಈಗೇನು ವಿದ್ಯಾರ್ಥಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದನ್ನ ಅರ್ಥ ಮಾಡ್ಕೋಬೇಕು. ನೀವೇನಾದ್ರೂ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ರೇಣುಕಾಚಾರ್ಯ ಅಂತ ಒಬ್ಬ ಕಳ್ಳ ಕುತ್ಕೊಂತಾರೆ. ಯಾರೋ ರೇಣುಕಾಚಾರ್ಯ ಅಂದ್ರೆ ಮಂತ್ರಿ, MLA ಆಗಿದ್ದ, ದೊಡ್ಡ ಪಕ್ಷದಲ್ಲಿರುವಂತ ವ್ಯಕ್ತಿ. ಆ ವ್ಯಕ್ತಿ ಯಾವ ಜಾತಿ ಹೇಳ್ತಾನೆ, SC ಅಂತ ಹೇಳ್ತಾನೆ. ಆದ್ರೆ ಅವರು ಬಂದ್ಬಿಟ್ಟು ಲಿಂಗಾಯತ ಜಾತಿ. ಅಪ್ಪ ಲಿಂಗಾಯತ ಆದ್ರೆ ಮಗಳೇನಾಗಬೇಕು, ಮಗಳು ಕೂಡ ಲಿಂಗಾಯತ ಆಗ್ಬೇಕು. ಆದ್ರೆ ಮಗಳು SC ಅಂತೆ, ಅಪ್ಪ ಲಿಂಗಾಯತ ಅಂದ್ರೆ ಹೆಂಗೆ ಇದು? SC ಕೋಟಾದಲ್ಲಿ ಮಗಳು ಹೈಯರ್ ಎಜುಕೇಶನ್ಗೆ ಫಾರಿನ್ ಹೋಗ್ತಾರೆ. ಫಾರಿನ್ ಹೋಗ್ಬಿಟ್ಟು ಹೈಯರ್ ಎಜುಕೇಶನ್ ಎಲ್ಲ ಮಾಡಿಕೊಂಡು ಪುನಃ ಇಲ್ಲಿ ಬರ್ತಾರೆ. ಬೇಡ ಜನ್ಮಮ್ಮ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡ್ತಾರೆ. ಮೊದಲನೇದಾಗಿ ಅದರಲ್ಲೂ ನಮ್ಮ ಈ ಬೆಂಗಳೂರು ನಗರದಲ್ಲಿ ಹೈಯೆಸ್ಟ್ ಮಾದಿಗ ಜನಾಂಗ ಇರೋದೇನೆ ಈ ಹೊಸಳ್ಳಿ. ಮೊದಲು ಇಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ
4 ಕ್ಷೇತ್ರದಲ್ಲಿ ಮಾತ್ರ ಮಾದಿಗರಿದ್ರು. ಉದಾಹರಣೆಗೆ ಹೊಸಳ್ಳಿ, ಮತ್ತು ಪ್ಯಾಲೇಸ್ ಗುಟ್ಟಳ್ಳಿ, ವಾಲ್ಮೀಕಿ ನಗರ, ಮತ್ತು ಗೋಪಾಲ್ಪುರ, ಮತ್ತು ಮಾಗಡಿ ರೋಡ್, ದಾಸರಳ್ಳಿ. ಆದ್ರಿಂದ ಇದನ್ನು ಸಂಘಟನೆ ಮಾಡಬೇಕು ಅನ್ನೋ ಒಂದು ಕೂಗನ್ನು ಅವರೇನು ಮಾಡಿದ್ರು, ಒಂದು ಧ್ವನಿಯಾಗಿ ಸಿದ್ದರಾಜ್ ಅವರಿಂದ ಹಿಡಿದು ಎಲ್ಲ ನಮ್ಮ ಜನಾಂಗದ ಮುಖಂಡರಿಗೆ ಅವರು ಒಂದು ಮಾಹಿತಿಗಳು ನೀಡಿ ಆ ಸಂಘಟನೆ ಮಾಡೋದಕ್ಕೆ ಇವರಿಗೆ ಒಂದು ಪ್ರೇರಣೆ ಅಂತ ಕೊಟ್ಟಿದ್ದಾರೆ. ಈ ಪ್ರೇರಣೆಗೆ ನಾವು ಶಕ್ತಿಯಾಗಿ ಇವರಿಗೆ ಸಂಪರ್ಕ ಮಾಡಿ ಇವರಿಗೆ ಹೋರಾಟಕ್ಕೆ ಇವರಿಂದ ನಾವು ಮುಂದುವರೆದರೆ ಮುಂದಿನ ದಿನದಲ್ಲಿ ಒಳ ಮೀಸಲಾತಿ ಜಾರಿಯಾಗೋದಂತೂ ಸತಸಿದ್ಧ. ಮೇಲಾಗಿ ಇದರಲ್ಲಿ 7 ಪೀಠದಲ್ಲಿ, ಸಂವಿಧಾನ ಪೀಠದಲ್ಲೇ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಈ ಅಧಿಕಾರದ ಪ್ರಕಾರವಾಗಿ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಕಮಿಟಿ, ಒಂದಾದ ನಾಗಮೋಸಂ ಸಮಿತಿ, ಈ ತರದ ಹೇಳಿ ಕುಂಟು ನೆಪಗಳು ಹೇಳ್ಕೊಂಡ್ಬಂದು ಇದನ್ನ ವಿಳಂಬ ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಒಳ ಮೀಸಲಾತಿ ಜಾರಿಗೆ ಯಾವುದೇ ಕಾನೂನಿನ ತೊಡಕಿಲ್ಲ. ಈಗ ನಾಗಮೋಹನ್ ದಾಸರು ಏನು ಹೇಳ್ತಾರೆ ಅಂದ್ರು, ದತ್ತಾಂಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ದತ್ತಾಂಶ ನಮ್ಮ ಹತ್ರ ಎಲ್ಲಿರುತ್ತೆ, ಅಲ್ಲೇ ಇದೆ, ಸದಾಶಿವ ಆಯೋಗದಲ್ಲೇ. ದತ್ತಾಂಶನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನೇ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕೂಗೋಗಿ ನಾವು ಲೆಟರ್ ಕೊಟ್ಟರೆ ಯಾವುದೇ ರೀತಿ ಅನುಕೂಲ ಆಗಲ್ಲ. ಮೀಸಲಾತಿ ಜಾರಿ ಆಗಬೇಕಾದ್ರೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡಿ ಒಂದು ದಂಗೆ ಹೇಳಬೇಕು. ಯಾವ ರೀತಿ ಅಂದ್ರೆ, ಇವತ್ತು ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ಇಡೀ ಕರ್ನಾಟಕ ಹತ್ತು ಉರಿತದೆ ಅನ್ನೋ ಒಂದು ಹೋರಾಟದ ಕಿಚ್ಚೆತ್ತಿಸಿದ್ರು ಮಾತ್ರನೇ ಇವತ್ತು ನಾವು ಒಳ ಮೀಸಲಾತಿ ಜಾರಿ ತಗೊಳ್ಳೋಕೆ ಅವಕಾಶ ಇದೆ. ಆ ಕಾರಣದಿಂದ ನಾವಿಲ್ಲಿ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬ ಯೂತ್ಸ್, ನಾವಂತೂ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀವಿ, ಯೂತ್ಸ್ಗಳು ಯಾರು 25ರಿಂದ 35 ವರ್ಷದ ಒಳಗಡೆ ಇರುವಂಥ ಯೂತ್ಸ್ಗಳೆಲ್ಲ ಒಂದು ಸಂಘಟಿತರನ್ನಾಗಿ ಮಾಡಿ ಅವರು ಸಿಪಾಯಿಗಳ ಥರ ಮಾಡಿ ಈ ಹೋರಾಟಕ್ಕೆ ಹೇಳಿದ್ರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಅದಕ್ಕೋಸ್ಕರ ಈ ಒಳ ಮೀಸಲಾತಿ ಆದ್ರೆ ತುಂಬಾ ನಮ್ಗೆ ಉಪಯೋಗ. ನನ್ನ ಫ್ರೆಂಡ್ ಒಬ್ಬ ಅವನು ಬೋವಿ ಜನಾಂಗದವ್ರು, ಒಟ್ರು ಅವ್ನು ಯಾವಾಗ ಹೇಳ್ತಾನೆ, ನಾವು ನಮ್ಗೆ ದೇವರಾಜ ಎಲ್ಲ ಸೇರ್ಸಿತ್ತು, ನಮ್ಗೆ ಇರ್ಲಿಲ್ಲ ಈ ಮೀಸಲಾತಿ. ಅವ್ರಿಗೆ ಬೋವಿ ಜನಾಂಗದವ್ರಿಗೆ ಈ ಕರ್ನಾಟಕ ಬಿಟ್ರೆ ಬೇರೆ ಕಡೆ ಇಲ್ಲ ಮೀಸಲಾತಿ. ಕರ್ನಾಟಕ ಬಿಟ್ರೆ ಹಂಗೆ ತುಂಬಾ ಜನ ಸೇರ್ಸ್ಬಿಟ್ಟವ್ರೆ. ಅವ್ರಿಗೆಲ್ಲ 2% 3% ಎಲ್ಲ ನಮ್ದೆಲ್ಲ ಇದನ್ನ ಸವಲತ್ತುಗಳು ಅವ್ರು ಉಪಯೋಗಿಸ್ಕೊಂತವ್ರೆ. ಸೊ ಎಲ್ಲ ಸಿಗೋದೆಲ್ಲ ನಮ್ಗೆ ಸಿಕ್ಕಿದ್ರೆ ಇನ್ನ ಒಳ್ಳೇದಾಯ್ತದೆ ಅಂತ ಹೇಳಿ ಈ ರೀತಿ ಹೋರಾಟ ಮಾಡಿ ಅವೆಲ್ಲ ಮಾಡ್ತಾರೆ. ಆದ್ರೆ ಇವತ್ತು ನಮ್ಮ ಕಥೆ ಮುಗಿದೋಯ್ತು. ಇನ್ನು ಮುಂದೆ ಪೀಳಿಗೆಗಳು, ನಮ್ಮ ಮಕ್ಕಳಿಗಾಗಲಿ, ನಮ್ಗಾಗ, ನನ್ನ ಮಗನಿಗಾಗಲಿ, ಇನ್ನೊಬ್ಬರ ಮಕ್ಕಳಿಗೆ, ನಮ್ಮ ಜನಾಂಗಕ್ಕೆ ಎಲ್ಲ ಒಂದೂರಿ ಎಲ್ಲ ಉದ್ದಾಟಕ್ಕೆ ಮನೆಗೆಲ್ಲ ಸೇರ್ಕೊಂಡು ಒಂದು ಇದು ಮಾಡಬೇಕಂತ ಯಾಕೋ ಬೆಂಬಲ ಕೊಟ್ಟು ಒಬ್ಬರು ನಮ್ಮ ಒಂದು ಕಾಲವನ್ನು ಒಬ್ಬರು ನಾಯಕರಂತ ಬಂದಿದೆ. ಇಲ್ಲಿರ್ತಕ್ಕಂಥೆಲ್ಲ ನಮ್ಮ ನಾಯಕರು ಬಂಧುಗಳೇ, ಯಾರ್ಯಾರು ಬೇರೆ ಜನ ನಮ್ಮ ಬಂಧುಗಳೇ, ನಮಗೆಲ್ಲ ಸಹಕರಿಸಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಗ್ರಾಮದ ಪ್ರತ್ಯೇಕ ಎಲ್ಲ ಮನೆಗೊಬ್ಬರು ಬಂದು ಒಂದು ಹೋರಾಟ ಮಾಡಿ ಅವತ್ತು ಪ್ರಶಾಸನ ಹೋಗಬೇಕಾದ್ರೆ ನಾವು ಇವರು ಬೆಂಬಲ ಕೊಟ್ಟು ಎಲ್ಲ ನಮ್ಮ ಒಂದು ಮಾದರಿ ಬೆಂಬಲವನ್ನು ನಾವು ಅಲ್ಲಿ ನಾವು ನೋಡಿಸ್ಬೇಕು. ಆದರೆ ಹೇಳಿ ನನ್ನ ಹೊಸಳ್ಳಿಯ ಕಾಲೋನಿ, ಈ ಕಾಲೋನಿಯಲ್ಲಿರತಕ್ಕಂಥ ಜನ ನಿಜವಾದ ಪರಿಣಾಮವನ್ನು ಉಳ್ಕೊಳ್ತಿದ್ದಾರೆ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಸರಿಯಾದ ಒಂದು ವೇದಿಕೆ ಇಲ್ಲ. ಈ ವೇದಿಕೆ ಮತ್ತೆ ಮಾರ್ಗದರ್ಶನ ಇಲ್ಲದ ಕಾರಣಕ್ಕೋಸ್ಕರ ಇಲ್ಲಿ ಒಂದು ನಾನು ಮುಖ್ಯಸ್ಥಾನ ಕೇಳಿದೆ, ಅನಾಥ ಎಷ್ಟು ಜನ ಇದ್ದಾರೆ ನಮ್ಮ ಜನ. ನಾನು ಅನ್ಕೊಂಡೆ ಒಂದು 1000 ಜನ, 1,000 ಇರ್ಬೋದು ಅನ್ಕೊಂಡೆ. ಬಟ್ ಅಣ್ಣ ಹೇಳ್ತಾರೆ 2,000 ಜನ, 3,000 ಜನ ಇದ್ದಾರೆ ಅಂತ ಇದ್ರು. ಈ 2,000 ಜನ, 3,000 ಜನ ನಮ್ಮಲ್ಲೇ ಇರ್ಬೇಕಾದ್ರೆ ಇವತ್ತು ದಿವಸ ಯಾವತ್ತೂ ಕಾರ್ಪೊರೇಟ್ ಆಗಿಲ್ಲ. ಯಾಕಂದ್ರೆ ಕಾರ್ಪೊರೇಟ್ ಕೆಪಾಸಿಟಿ ಇರತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಅವ್ರನ್ನ ನೋಡಿದಾಗ ನಾವು ಬೇರೆ ಜಾಗದಲ್ಲೆಲ್ಲ ಬಹಳ ಚೆನ್ನಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವ್ರು ಎಲ್ಲಿ ತುಳಿಬೇಕು ಅಲ್ಲಿ ತುಳಿತಾ ಇದ್ದಾರೆ. ಮುಖ್ಯವಾಗಿ ನಮ್ಗೆ ಏನಾಗಿದೆ ನಮ್ಮ ಸಮುದಾಯಕ್ಕೆ ಅಂತಂದ್ರೆ, ರಾಜಕೀಯವಾಗಿ ಯಾವುದೇ ಒಂದು ವೇದಿಕೆ ಇಲ್ಲ. ರಾಜಕೀಯವಾಗಿ ಯಾವ ರಾಜಕಾರಣಿಗಳು ಸಹ ನಮ್ಮನ್ನ ಕೈಲಿರ್ತಕ್ಕಂಥ ಒಂದು ಮಾರ್ಗದರ್ಶನ ಹೇಳತಕ್ಕಂಥ ರಾಜಕೀಯ ವ್ಯಕ್ತಿ ಯಾರು ನಮ್ಮಲ್ಲಿಲ್ಲ.
ನಿಮಗೆ ಸ್ವಾಗತ. ಆಮೇಲೆ ನಮ್ಮ ಮಾದಿಗ ಸಮುದಾಯದ ಪರವಾಗಿ ನಿಮಗೆ ಸ್ವಾಗತ. ಹಾಂ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ 9,000 ಜನ ನಮ್ಮ ಮಾದಿಗ ಸಮುದಾಯದ ಜನ ತಾವು ದಯಮಾಡಿ ಈಗ ಮುಂದೆ ನಾವು ಮಾರ್ಚಲ್ಲಿ ಬರ್ತಾ ಇರುವಂತಹ ಇದರ ಅಧಿವೇಶನದಲ್ಲಿ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ಎಲ್ಲ ಪರವಾಗಿ ಸಹಿ ಮಾಡ್ಕೊತಾರೆ. ಇದರಲ್ಲಿ ಎಷ್ಟು ಜನ ಇದೀವಿ ಅಂತ ಈಗ ವಿಷಯ ದಯಮಾಡಿ